ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೇ ವಿಲಾಗ್ ಶೂಟ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ನಿಮ್ಮಲ್ಲಿ ಎಷ್ಟು ಜನ ಸ್ಯಾಟರ್ಡೇ ಆರ್ ಮಂಡೇ ಫ್ರೈಡೇ ದೇವಸ್ಥಾನಕ್ಕೆ ಹೋಗ್ತೀರಾ? ನಮಗಂತೂ ಸ್ಯಾಟರ್ಡೇನೇ ಟೈಮ್ ಸಿಗೋದು, ಸೊ ಸ್ಯಾಟರ್ಡೇ ಹೋಗ್ತೀರಿ. ನನ್ನ ಮಗಳಿಗೂ ಇವತ್ತು ಸೆಕೆಂಡ್ ಸ್ಯಾಟರ್ಡೇ, ಸೊ ರಜಾ ಇತ್ತು. ಅವಳನ್ನೂ ನಮ್ಮ ಜೊತೆ ಕರ್ಕೊಬಂದ್ರಿ. ಕೊಡ್ತಿದ್ದಾಳೆ, ಇಟ್ಕೊ ಮಮ್ಮಿ ಅಂತ. ತಗೊಂಡ್ರೆ ಅವಳಿಗೆ ಸಮಾಧಾನ. ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದಿನ ಪ್ರಶಾಂತವಾಗಿ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನಮ್ಮ ಮನಸ್ಸಲ್ಲಿ ನಮಗೇನೇನು ಅನಿಸುತ್ತೆ ಎಲ್ಲ ದೇವ್ರ ಹತ್ರ ಹೇಳ್ಕೊಂಡು, ಹಾಗೆ ಮೇಯ್ನ್ ಫ್ಯಾಮಿಲಿ ಜೊತೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಎಷ್ಟು ಪೀಸ್ಫುಲ್ ಅನಿಸುತ್ತೆ ಅಲ್ವಾ? ನಿಮಗೆ ಎಷ್ಟು ಚೆನ್ನಾಗಿ ಈ ಥರ ಇಷ್ಟ? ಮಧ್ಯದಲ್ಲಿ ನಮ್ಮಿಬ್ಬರು. ಮತ್ತು ಶನೀಶ್ವರ ದೇವಸ್ಥಾನ ಆದಮೇಲೆ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇತ್ತು. ಅಲ್ಲಿಗೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಮಾಡುವಾಗ ಇಲ್ಲಿ ಸುತ್ತಲೂ ಈ ಥರ ಮಾಡಿದ್ದಾರೆ ದೇವ್ರನ್ನ. ಸೊ ಅದು ನಿಮಗೆ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿದೆ. ನೆಕ್ಸ್ಟ್ ಶುಗರ್ ಕೇನ್ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ದೇವಸ್ಥಾನದಿಂದ ಮನೆಗೆ ಹೋಗುವಾಗ ಗಾಡಿ ನಿಲ್ಲಿಸಿ ಕುಡಿದು, ನನಗಂತೂ ತುಂಬಾ ಇಷ್ಟ ಶುಗರ್ ಕೇನ್ ಜ್ಯೂಸು. ಫ್ರೂಟ್ ಜ್ಯೂಸಸ್ಗಿಂತ ನನಗೆ ತುಂಬ ಇಷ್ಟ ಶುಗರ್ ಕೇನ್ ಜ್ಯೂಸು. ನನ್ನ ಮಗಳಿಗೂ ಇಷ್ಟನೇ, ಅವಳು ಎಂಜಾಯ್ ಮಾಡ್ಕೊಂಡು ಕುಡಿತಾಳೆ. ಮೊದಲಾದರೆ ನಮ್ಮ ಕಪ್ಪಲ್ಲೇ ಸ್ವಲ್ಪ ಸ್ವಲ್ಪ ಕುಡಿಯೋಳು, ಇವಾಗ ಅವಳಿಗೆ ಒಂದು ಕೊಡಿಸ್ಬೇಕು ಅಷ್ಟೇ. ಮಕ್ಕಳು ನೋಡ್ತಾ ನೋಡ್ತಾ ದೊಡ್ಡವರಾಗಿ ಹೋಗ್ತಾರೆ. ನಾನು ಕೂಡ ಕುಡಿದು ಮನೆಗೆ ಹೋದ್ರಿ. ಪಾರ್ಸಲ್ಸ್ 2 ಬಂದಿತ್ತು ಫ್ಲಿಪ್ಕಾರ್ಟಿಂದ. ಒಂದು ಬಂದುಬಿಟ್ಟು ಯೂಟ್ಯೂಬ್ ಮೈಕ್ ಆರ್ಡರ್ ಮಾಡಿದ್ದೆ. ಸೊ ಏನಾದರೂ ನಾನು ಮಾತಾಡಬೇಕು ಅಂದರೆ ವಾಯ್ಸ್ ಓವರ್ ಕೊಟ್ಟೇ ಮಾತಾಡಬೇಕಾಗ್ತಿದೆ, ಬಿಕಾಸ್ ಆಫ್ ಆಡಿಯೋ ಡೈರೆಕ್ಟ್ ಅಲ್ಲಿಂದ ಮಾತಾಡಿದ್ರೆ ಚೆನ್ನಾಗಿ ಬರ್ತಿಲ್ಲ. ಈ ಮೈಕ್ ಆದರೆ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಮೋರ್ ಓವರ್ ನಾನು ಇನ್ಮೇಲೆ ಆಲ್ಮೋಸ್ಟ್ ಎವ್ರಿ ವೀಕ್ 1 or 2 ವಿಲಾಗ್ಸ್ ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಮೈಕ್ ಬೇಕಾಗತ್ತೆ ಅಂತ ಹೇಳಿ ಆರ್ಡರ್ ಮಾಡಿದೆ. ಕಾಸ್ಟ್ ಬಂದುಬಿಟ್ಟು 600. 2 ಮೈಕ್ ಬಂದಿತ್ತು, ಇದರಲ್ಲಿ ತೋರಿಸ್ತಿದ್ದೀನಲ್ಲ 2 ಬಂದಿತ್ತು. ಇದು ಬಂದುಬಿಟ್ಟು ಮೊಬೈಲ್ ಕನೆಕ್ಟರು. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನೋಡಿದ ಮೇಲೆ ಗೊತ್ತಾಯಿತು. ಅದನ್ನು ಮೊಬೈಲ್ ಕನೆಕ್ಟ್ ಮಾಡಿ ಈ ಮೈಕ್ಸ್ನ ಆನ್ ಮಾಡಿ ನಮ್ಮ ಫೋನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ OTG ಕನೆಕ್ಷನ್ನು ಎನೇಬಲ್ ಮಾಡಬೇಕು. ಆವಾಗ ಈ ಮೈಕ್ಸ್ 2 ನಮ್ಮ ಫೋನ್ ಕನೆಕ್ಟ್ ಆಗುತ್ತೆ, ಫೋನ್ ಆಡಿಯೋಗೆ. ಹಾಗೆ ಇದೆಲ್ಲ ಆದಮೇಲೆ ಇದರಲ್ಲಿ ಪಿನ್ ಕೂಡ ಕೊಟ್ಟಿದ್ದರು, ಸಿ ಪಿನ್ ಒಂದು, ಹಾಗೆ ಐಫೋನ್ದು ಪಿನ್ ಕೂಡ ಒಂದು ಕೊಟ್ಟಿದ್ದರು. ನಂದು ಸಿ ಪಿನ್ನೇ, ಸೊ ನೋ ಪ್ರಾಬ್ಲಮ್. ಹಾಗೆಯೇ ಇದರಲ್ಲಿ ಕೇಬಲ್ ಕೂಡ ಒಂದು ಕೊಟ್ಟಿದ್ದರು, ಅದು ಕೂಡ ಸಿ ಪಿನ್ನೇ ಫಾರ್ ಚಾರ್ಜ್ ಮಾಡೋದಕ್ಕೆ ಸಿ ಪಿನ್ ಕೇಬಲ್ ಕೊಟ್ಟಿದ್ದರು ಇದರಲ್ಲೇ. ಮತ್ತು ಇದೆಲ್ಲ ನೋಡಿದ ಮೇಲೆ ಒಂದು ಸರಿ ಟೆಸ್ಟ್ ಮಾಡಿ ಕೂಡ ನೋಡಿದ್ರಿ, ವಿಡಿಯೋ ರೆಕಾರ್ಡ್ ಮಾಡಿ ಎಲ್ಲ. ಓವರಾಲ್ ಆಗಿ ಪ್ರಾಡಕ್ಟು ಇಷ್ಟ ಆಯಿತು.
ಸೊ ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಡ್ತಿದ್ದೀನಿ. ಇದರದ್ದು ಪಿಕ್ ಕೂಡ ಆ್ಯಡ್ ಮಾಡ್ತೀನಿ ವಿಡಿಯೋಲ್ಲಿ, ನೋಡಿ ಅದು ಯಾವ ಪ್ರಾಡಕ್ಟ್ ಇಸ್ಕೊಂಡಿದ್ದೀನಿ ಅಂತ ಹೇಳಿ. ಹೋಲ್ಡರ್ ಥರ ಕೊಟ್ಟಿದ್ದರು, ಅದನ್ನು ತೋರಿಸ್ತಿದ್ದೀನಿ. K9. ಅದ್ರ ಜೊತೆ ಹಾಗೆ ಒಂದು ಲೆಹೆಂಗಾ ಕೂಡ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು ಅವತ್ತೇ. ಸೊ ಓಪನ್ ಮಾಡಿ ನೋಡೋಣ ಅಂತ ಹೇಳಿ ಓಪನ್ ಮಾಡ್ತಿದ್ದೀನಿ. ಪಿಂಕ್ ವಿತ್ ರಾಮ ಗ್ರೀನ್ ಕಾಂಬಿನೇಷನ್ನು ಲೆಹೆಂಗಾ. ಪಿಕ್ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ರೆಫರೆನ್ಸ್ಗೆ. ಕಾಸ್ಟ್ ಬಂದು 1000 ರೂಪೀಸು. ಇದು ಬಂದುಬಿಟ್ಟು ಬ್ಲೌಸ್ಗೆ. ಇದು ಅನ್ಸ್ಟಿಚ್ಡ್, ಸೊ ಸಪ್ರೇಟ್ ಬಂದಿದೆ ಬ್ಲೌಸ್ಗೆ. ನನಗೇನಂತ ಅನಿಸ್ತು ಅಂದರೆ ಬಟ್ಟೆ ಎಲ್ಲ ಓಕೆ, ಕ್ವಾಲಿಟಿ ವೈಸ್ ಇಟ್ ವಾಸ್ ಫೈನ್, ಬಟ್ ನನಗೆ ಕಲರ್ ಸ್ವಲ್ಪ ಲೈಟಾಗಿ ಓವರ್ ಅನ್ನಿಸ್ತು. ಯಾಕಂದರೆ ಪಿಂಕಲ್ಲಿ ಇದು ಸ್ವಲ್ಪ ಓವರ್, ರಾಣಿ ಪಿಂಕ್ ಆ ಟೈಪಲ್ಲಿ ಸ್ವಲ್ಪ ಓವರಾಗಿ ಬಂದಿತ್ತು ಶೇಡ್. ಚೋಲಿ ಇದು ಇವಾಗ ತೋರಿಸ್ತಿರೋದು ಇದೇನೋ ಚೆನ್ನಾಗಿದೆ, ನನ್ನ ಫೇಸ್ಗೂ ಅಷ್ಟೇ ಈ ಕಲರ್ ಓಕೆ ಅನ್ನಿಸ್ತು. ಚೋಲಿ ಏನೋ ಚೆನ್ನಾಗೇ ಇತ್ತು, ಬಟ್ ಏನಂದರೆ ನನಗೆ ಮೇನ್ ಬ್ಲೌಸು ಆ್ಯಂಡ್ ಲೆಹೆಂಗಾ ಪಿಂಕ್ ಬರುತ್ತಲ್ಲ ನೋಡಿ, ಈ ಥರ ಪಿಂಕ್ ಇದು. ಡಿಸೈನು ಎಲ್ಲ ಓಕೆ, ಫ್ಯಾಬ್ರಿಕ್ ಕೂಡ ಚೆನ್ನಾಗೇ ಇತ್ತು, ಬಟ್ ನನಗೇನಂದರೆ ಕಲರ್ ಸ್ವಲ್ಪ ಓವರ್ ಅನ್ನಿಸ್ತು ಪಿಂಕ್. ಸೊ ರಿಟರ್ನ್ ಮಾಡೋಣ ಅಂತ ಹೇಳಿ ಪ್ಯಾಕ್ ಮಾಡ್ತಿದ್ದೀನಿ. ಲಂಚ್ಗೆ ಹೀರೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ಫ್ರಿಜ್ಜಲ್ಲಿ ಅದಕ್ಕೆ ಏನೇನು ಬೇಕೋ ಎಲ್ಲ ತೆಗೆದು ಈಚೆ ಇಕ್ಕಿದ್ದೀನಿ. ಚಟ್ನಿ ಮಾಡೋದನ್ನು ಕೂಡ ಶೂಟ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ರೈಸ್ಗೆ ಇಟ್ಬಿಟ್ಟಿದ್ದೆ, ಸೊ ನಾವು ಚಟ್ನಿ ಮಾಡೋಷ್ಟರಲ್ಲಿ ರೈಸ್ ಆಗಿ ಪ್ರೆಷರೆಲ್ಲ ಹೋಗಿರುತ್ತೆ ಅಂತ ಹೇಳಿ. ಜೀರಿಗೆ, ಮೆಂತ್ಯ ಕಾಳು, ವೈಟ್ ಎಳ್ಳು ಎಲ್ಲ ಹಾಕಿ ಲೈಟಾಗಿ ಒಂದು 30 ಸೆಕೆಂಡ್ ಫ್ರೈ ಮಾಡಬೇಕು, ವಿಡಿಯೋಲ್ಲಿ ತೋರಿಸ್ತಿರೋ ಥರ. ನೆಕ್ಸ್ಟ್ ಆನಿಯನ್ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದು ಹಾಕಿ ಒಂದು 3 ಮಿನಿಟ್ಸ್ ಫ್ರೈ ಮಾಡಬೇಕು. ಏನು ಆನಿಯನ್ ತುಂಬ ಬ್ರೌನ್ ಆಗಬೇಕಂತೇನಿಲ್ಲ, ಜಸ್ಟ್ ಒಂದು 3 ಮಿನಿಟ್ಸ್ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ಹೀರೆಕಾಯಿ ಆ್ಯಡ್ ಮಾಡ್ಕೋಬೇಕು. ಆಯಿಲಲ್ಲಿ ಆಲ್ಮೋಸ್ಟ್ ನಾವೊಂದು 5 ಮಿನಿಟ್ಸ್ ಫ್ರೈ ಮಾಡಬೇಕು ಚೆನ್ನಾಗಿ.
ಆಲ್ಮೋಸ್ಟ್ ಫ್ರೈ ಮಾಡ್ತಾನೇ ಇರಬೇಕು. ಒಂದು 3-4 ಮಿನಿಟ್ಸ್ ಫ್ರೈ ಆದಮೇಲೆ ಉಪ್ಪು ಹಾಗೆ ಅರಿಶಿನ ಪುಡಿ ಆ್ಯಡ್ ಮಾಡ್ಕೋಬೇಕು. ಉಪ್ಪು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು 2 ಮಿನಿಟ್ಸ್ವರೆಗೂ ಈ ಥರ ಫ್ರೈ ಮಾಡ್ತಾ ಇರಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೆಹಣ್ಣು ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು 1 ನಿಮಿಷ ಹಂಗೆ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ಮತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಕೂಡ ಏನಾಗುತ್ತೆ ನೋಡಿ, ಈ ಥರ ನೀರೆಲ್ಲ ಹೋಗಿ ಆಯಿಲ್ ಥರ ಈಚೆ ಬರುತ್ತೆ. ಸೊ ಅವಾಗೇನು ಅಂದರೆ ಆಗಿದೆ ಅಂತ. ಇವಾಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಆರಕ್ಕೆ ಬಿಡಬೇಕು, ಕೂಲ್ ಆಗಬೇಕು. ಒಂದು 15 ಮಿನಿಟ್ಸ್ ಬಿಟ್ಬಿಟ್ರೆ ಸರಿ ಆಗುತ್ತೆ. 10 to 15 ಮಿನಿಟ್ಸ್. ನೋಡಿ, ನಾನು ಅಡುಗೆ ಮಾಡ್ತಾಯಿದ್ರೆ ಮನೇಲಿ ಕಸ ಇತ್ತು ಅಂತ ನನ್ನ ಮಗಳು ಕಸ ಗುಡಿಸ್ತಿದ್ದಾಳೆ. ಅದಕ್ಕೆ ಹೇಳ್ತಾರೆ ನಾವು ಎಲ್ಲ ಮನೆಗಳಲ್ಲಿ ಒಂದು ಹೆಣ್ಮಗು ಇರಬೇಕು ಅಂತ. ನನ್ನ ಮಗಳಂತೂ ನಿಜವಾಗ್ಲೂ ಪ್ರೈಸ್ಲೆಸ್ ಗಿಫ್ಟ್ ಅಂತ ಹೇಳ್ಬೋದು. ನನಗೆ ದೇವ್ರು ಕೊಟ್ಟಿರೋದು. ಆಲ್ವೇಸ್ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಎ ಡಾಟರ್ ಲೈಕ್ ಹರ್. ಅವಳಂತೂ ತುಂಬ ಒಳ್ಳೆ ಬುದ್ಧಿ ಕಲಿತಾಳೆ. ಏನೇ ಆಗಲಿ ಶಿ ಈಸ್ ಸೋ ಕ್ಯೂಟ್ ಇನ್ ಡೂಯಿಂಗ್ ಥಿಂಗ್ಸ್. ಏನೇ ಹೇಳಿ ಸರಿ ಮಮ್ಮಿ ಅಂತ ಮಾಡ್ತಾಳೆ. ತುಂಬ ಇಷ್ಟ ಆಗುತ್ತೆ ನನಗೆ. ನನ್ನ ಹೆಲ್ಪ್ ಕೇಳ್ತಿದ್ದಾಳೆ, ಮಮ್ಮಿ ಇದು ಇಟ್ಕೊ ಮಮ್ಮಿ, ಇದು ಇಡ್ತೀನಿ ಅಂತ. ಸೊ ಇದಾದಮೇಲೆ ಆಲ್ರೆಡಿ ಕೂಲ್ ಆಗಿತ್ತಲ್ಲ, ಸೊ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು, ಮಿಕ್ಸಿ ಮಾಡ್ಕೋಬೇಕು. ಇದು ತುಂಬ ಅಂದರೆ ಒಂದು 80% ಅಷ್ಟು ನಾವು ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ತುಂಬ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೊಂಡ್ಬಿಟ್ರೂ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ಆ ಥರ ಮಾಡಿಕೊಂಡು ನೆಕ್ಸ್ಟು ಒಗ್ಗರಣೆ ಹಾಕ್ಕೋಬೇಕು ನಾವು. ನೋಡಿದ್ರಲ್ಲ, ಈ ಥರ ಪೇಸ್ಟ್ ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪ ಏನಂದರೆ ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಮಿಕ್ಸ್ ಇದು, ಅದು ಸ್ವಲ್ಪ ಹಾಕಿಬಿಟ್ಟು ಮತ್ತೆ ಒಂದ್ಸರಿ ಗ್ರೈಂಡ್ ಮಾಡಿಕೊಂಡೆ, ಸುಮ್ಮನೆ ಹಂಗೆ ಅದು ಮಿಕ್ಸ್ ಆಗೋ ಥರ. ನೆಕ್ಸ್ಟ್ ಕಡಾಯಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿ ಸೇಮ್ ಒಗ್ಗರಣೆ ಸಿಂಪಲ್ಲಾಗಿ ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಒಂದೆರಡು ಸುಮ್ಮನೆ ಹಾಕಿದೆ. ಇದರಲ್ಲಿ ಮೇಯ್ನ್ ನಮ್ಮ ಹಸ್ಬೆಂಡ್ ತಿನ್ನೋವಾಗ ಏನು ಹೇಳಿದ್ರು ಅಂದರೆ ಆನಿಯನ್ಸು ಇನ್ನು ಸ್ವಲ್ಪ ಹಾಕಿದರೆ ಚೆನ್ನಾಗಿತ್ತು ಅಂತ ಹೇಳಿದ್ರು. ತಿನ್ನೋವಾಗ ಅದು ಸಿಕ್ತಿದ್ರೆ ಬಾಯಿಗೆ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಟೈಮ್ ಮಾಡೋವಾಗ
ಇನ್ನು ಸ್ವಲ್ಪ ಆನಿಯನ್ಸ್ ಹಾಕ್ತೀನಿ. ನೀವು ಅಷ್ಟೇ, ನಿಮ್ಗೆ ಆನಿಯನ್ಸ್ ಇಷ್ಟ ಇದ್ದರೆ ಇನ್ನೂ ಸ್ವಲ್ಪ ಹಾಕಿ. ಹೆಂಗೆ ಅಂದರೆ ನಾನು ಚಟ್ನಿ ಮಾಡೋವಾಗ ಹಾಫ್ ಆನಿಯನ್ ಹಾಕಿದೆ, ಇವಾಗ ಒಂದು ಹಾಫ್ ಮೀಡಿಯಮ್ ಸೈಜ್ದು. ಸೊ ಆ ಥರ ಮಾಡಿಕೊಂಡೆ. ಯೂಶ್ವಲಿ ಒಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಚಟ್ನಿಗೆ ಒಂದು ಹಾಫ್ ಆದರೂ ಸಾಕು. ಸೊ ಎಲ್ಲ ಲೈಟಾಗಿ ಫ್ರೈ ಆದಮೇಲೆ ನಾವು ಚಟ್ನಿನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು, ಜಸ್ಟ್ ಒಂದು 1 ಮಿನಿಟ್ ಕೂಡ ಇರೋಲ್ಲ, ಲೈಟಾಗಿ ಹಂಗೆ ತೆಗೆಸ್ಕೊಂಡು ಎಲ್ಲ ಆಯಿಲೆಲ್ಲ ಚಟ್ನಿಗೆ ಹಿಡಿಯೋ ಹಾಗೆ ಮಾಡಿ ತೆಗೆದು ಒಂದು ಬಟ್ಲಿಗೆ ಹಾಕ್ಕೋಬೇಕು. ಅಷ್ಟೇ, ಚಟ್ನಿ ರೆಡಿ. ಚಟ್ನಿ ರೆಡಿ. ಸೊ ಇದನ್ನು ರೈಸ್ಗೆ ಸರ್ವ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ ಗಾಯ್ಸ್, ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಆ್ಯಂಡ್ ಲವ್ ಯು ಆಲ್.